ಕುಟುಂಬದ ಬೇಡಿಕೆಯನ್ನು, ಕುಟುಂಬದ ಆದಾಯವನ್ನು ನೋಡಿಕೊಂಡು ನಾವು ಡಿಮಾಂಡ್ಸನ್ನು ಇಡಬೇಕೆ ವಿನಃ ಮಲ್ಲಿ ಮಾಡ್ತಾಳಂತ ಎಲ್ಲಿ ಮಾಡಿದ್ರೆ ಯಾವಕ್ಕಿನ ಕಾಲಾಗ ಪಿಲ್ಲಿ ಕಳ್ಕೊಂಡು ಹೋಗಿದ್ಲಂತ. ಈಗ ಹೇಳಿದ್ರಲ್ಲ ಸರ್, ಫ್ರಿಡ್ಜ್ ತರೋ ಉದ್ದೇಶ ಪಕ್ಕದ ಮನೆಯಾಗ ತಂದಾರಂತೆ ನಾವು ತರ್ತೀವಿ ಅಂದರೆ ಹೋಲಿಕೆ ಜೀವನ ಭಾಳ ಅಪಾಯಕಾರಿ ಇದೆ. ಹೋಲಿಕೆ ಜೀವನ ಭಾಳ ಅಪಾಯಕಾರಿ ಇದೆ. ಯುವಕರಂದ್ರು ಯಾರು ಅನ್ನುವಂಥ ಮಾತನ್ನು, ನನಗೆ ಅರ್ಧ ಗಂಟೆ ಟೈಮು, ಅರ್ಧ ಗಂಟೆನಲ್ಲಿ ನಾನು ಮಾತನ್ನು ಮುಗಿಸ್ತೀನಿ. ಕೈಯಲ್ಲಿ ಮೊಬೈಲು, ಕಣ್ಣಿನಲ್ಲಿ ಕನಸುಗಳು ಹೊತ್ತು ಜಗತ್ತನ್ನೇ ಬೆರಳ ತುದಿಗೆ ತಂದ ಯುವಕನೇ ಕೇಳು. ಆನ್ಲೈನ್ ಒಲಮೆಯಲ್ಲಿ ಆತ್ಮವನ್ನೇ ಮರೆಯಬೇಡ. ಲೈಕು ಕಮೆಂಟುಗಳ ಬೆನ್ನು ಬಿದ್ದು ಬದುಕು ಕಳೆದುಕೊಳ್ಳಬೇಡ. ರೀಲ್ಸ್ಗಳ ಮಾಯೆಯಲ್ಲಿ ರಿಯಲ್ ಬದುಕು ಮರೆಯಬೇಡ. ವರ್ಚುವಲ್ ಲೋಕದಲ್ಲಿ ಮುಳುಗಿ ಹೋಗಿರುವೆಯಲ್ಲ. ಎತ್ತವರ ಕಣ್ಣೀರು ಅರಿಯದ ಜ್ಞಾನವೇಕೋ. ಕಷ್ಟಪಟ್ಟು ದುಡಿಯದ ದಾರಿ ಬಿಡಬೇಡ. ತಂತ್ರಜ್ಞಾನದ ಅರಿವಿರಲಿ, ಮಾನವೀಯತೆಯ ಮರೆಯದಿರು ಮಗನೇ. ಸಾಧನೆಯ ಶಿಖರವೇರಲು ಶಿಸ್ತಿನ ನಡೆ ಇರಲಿ. ನಾಲಿಗೆ ಮೇಲೆ ಹಿಡಿತವಿರದಿದ್ದರೆ, ಮನಸ್ಸು ನಿರ್ಮಲವಾಗಿರದಿದ್ದರೆ, ಸಂಬಂಧಗಳನ್ನು ಗೌರವಿಸದಿದ್ದರೆ, ಕಾಯಕ ಮಾಡದೆ ಕಾಯ ಬೆಳೆಸಿದರೆ, ಕೋಪದ ಹುಚ್ಚು ಕಡಿಮೆಯಾಗದಿದ್ದರೆ, ಅಹಂಕಾರ ಅಳಿಯದಿದ್ದರೆ ನೀ ಮಾನವ ಎನಿಸಲು ಸಾಧ್ಯವಿಲ್ಲ ಮಗನೇ. ಯುವಕನೇ, ಎಚ್ಚರಾಗು. ಉತ್ತಮ ಸಮಾಜದಲ್ಲಿ ಮೊದಲು ನೀನು ಉತ್ತಮನಾಗು ಅಂತ. ಬಹಳ ಜನ ನಾವೇನು ಜಗತ್ತು ಸರಿ ಇಲ್ಲ, ಸಮಾಜ ಸರಿ ಇಲ್ಲ, ಅವ ಸರಿ ಇಲ್ಲ, ಇವ ಸರಿ ಇಲ್ಲ ಅನ್ನೋದ್ರಾಗೆ ಜೀವನ ಹೋಗ್ಯದ. ಲೋಕದ ಡೊಂಕು ನೀವೇಕೆ ತಿದ್ದುವರೆಯ. ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ಮಂದಿ ಗಂಗಳದಾಗ ಏನು ಬಿದ್ದದಂತ ನೋಡೋಕೆ ಹೋಗ್ತೀವಿ ನಾವು. ಆ ಪರಿಸ್ಥಿತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಈಗ ಉತ್ತಮ ಸಮಾಜದಲ್ಲಿ ಬದಲಾವಣೆ ಬಯಸುವವನು ಮೊದಲು ಬದಲಾಗಬೇಕು. ಬದಲಾವಣೆ ಬಯಸುವವನು ನಾನು ಬದಲಾಗಬೇಕು, ನನ್ನ ಹೆಂಡತಿ ಬದಲಾಗಬೇಕು, ನನ್ನ ಮನೆ ಬದಲಾಗಬೇಕು. ತಾನು ಆಚರಿಸಲಾಗದ ವಿಷಯಗಳನ್ನು ಇನ್ನೊಬ್ಬರಿಗೆ ಆಚರಿಸಿ ಎಂದು ಹೇಳುವವನೊಬ್ಬ ಅವಿವೇಕಿ ಅಂತಾನೆ ಸಾಕ್ರೆಟೀಸ್. ಮಾದಾರ ಚೆನ್ನಯ್ಯ ಹೇಳ್ತಾರೆ, ನಡೆ ನೋಡಿ ಸಿದ್ಧಾಂತವಾದಲ್ಲಿ ಕುಲವಲೇಸು ತಾಕವಿಲ್ಲ. ನುಡಿಲೇಸು ನಡೆಯದ ಮಾವಾದಲ್ಲಿ ಅದು ಬಿಡುಗಡೆ ಇಲ್ಲದ ಒಲೆ. ಇಂತಿ ಉಭಯವ ತಿಳಿದರಿಯಬೇಕು. ನಿಜಾತ್ಮನರಿ ರಾಮ, ನಿಜಾತ್ಮನರಿ ರಾಮ. ನಡೆ ನುಡಿ ಸಿದ್ಧಾಂತವಾಗಬೇಕಂತೆ. ಇಲ್ಲಿ ನೋಡಿ, ಈಗ ಮಾತೆತ್ತಿದ್ರೆ ರಾಜಶೇಖರ್ ಡಾಕ್ಟರ್ ಏನಂದ್ರು, ನಿಮ್ಗೆ ಅರ್ಥ ಆಗಲ್ಲ ಅಂದ್ರೆ ಗೂಗಲ್ ನೋಡಬೇಡ್ರಿ, ಬೇಕಾರೆ ನಿಮ್ಮ ತಂದೆ ತಾಯಿ ಕೇಳ್ರಿ ಅಂತಾರೆ ಅವರು. ನಿಮ್ಮ ಮನೆಗೆ ಹಿರಿಯರಿಗೆ ಕೇಳ್ರಿ ಅಂತ ಇದ್ರಲ್ಲ ಮನೆಗೆ, ಅವರೇ ಹೇಳಿದರು ಮೊದಲು ವೃದ್ಧಾಶ್ರಮ ಜಾಸ್ತಿ ಆಗ್ಯಾವ ಅಂತೇಳಿ. ಮತ್ತೆ ಬರ್ತಾ ಈ ಮಾತನ್ನು ಹೇಳಿದ್ರು, ಇದ್ದವರನ್ನು ಕೇಳ್ರಿ ಅಂತ ಪಾಪ ಹೇಳಿರ್ಬೋದು ಅವರು. ಒಂದು ಮಾತಮ್ಮ, ರಾಯಚೂರು ರೈಲ್ವೆ ಸ್ಟೇಷನ್ನಲ್ಲಿ ಒಬ್ಬ ಮಗ, ಅಮ್ಮ ಇಲ್ಲಿ ಕೂಡು, ತಮ್ಮ ಬಂದೇನು ಕರ್ಕೊಂಡು ಹೋತಾನ ಅಂತ. ರೈಲ್ವೆ ಹೋಗವೆಲ್ಲ ಹೋದು ಬರೋವೆಲ್ಲ ಬರೋದ್ರು ಯಾರು ಅಣ್ಣ ಬರಲ್ಲ, ಚೊಣ್ಣ ಬರಲ್ಲ. ಅಲ್ಲಿ ಒಬ್ಬದು ಚಾದ ಅಂಗಡಿ ಇತ್ತು. ಚಾದ ಅಂಗಡಿ ಅವನು ಏನು ಮಾಡಿದ, ಈ ಮುದುಕಿ ಇಲ್ಲೇ ಕುಂತದ, ಪಾಪ ಎಲ್ಲಿಗೆ ಹೋಗ್ಬೇಕು ಎಲ್ಲಿಗಿಲ್ಲ, ಒಂದಿಷ್ಟು ವಿಚಾರ ಮಾಡ್ಕೊಂಬರ್ಬೇಕಂತ ತಿಳ್ಕೊಂಡು ಅವ ಚಾದ ಅಂಗಡಿ ಅವನು ಪಾಪ ಮಾನವೀಯತೆ ಇದ್ದಂಥ ವ್ಯಕ್ತಿಗಳು ಒಂದು ನೀರು, ಒಂದು ಸ್ವಲ್ಪ ಕಪ್ಪಿನಾಗ ಚಹಾ, ಒಂದು ಬ್ರೆಡ್ಡು ಇದು ಕೊಟ್ಟು ಮುದುಕಿಗೆ. ಆ ಮುದುಕಿ ಎಲ್ಲ ಚಹಾ ಬ್ರೆಡ್ಡು ಎಲ್ಲ ಕುಡಿದ ಮ್ಯಾಕ ಅಜ್ಜಿ ಎಲ್ಲಿ ಹೋಗ್ಬೇಕಂದ. ಏನಿಲ್ಲ ಮಗನೇ, ದೊಡ್ಡ ಮಗ ಬಂದು ಕೂಡ್ಸ್ಯಾನ, ಸಣ್ಣ ಮಗ ಬಂದು ಕರ್ಕೊಂಡು ಹೋತ್ನಂತಾನ. ಸಣ್ಣ ಮಗನೂ ಬಂದಿಲ್ಲ, ದೊಡ್ಡ ಮಗನೂ ಬಂದಿಲ್ಲ. ಯಪ್ಪ ಯಾರು ಬರಲ್ಲಂದ್ರ ಪೇಪರ್ದಾಗ ಇದು ಅಡ್ರೆಸ್ ಆದ ನೋಡಪ್ಪ ಮಗನೇ, ಈ ಅಡ್ರೆಸ್ಗೆ ಮುಟ್ಟಿಸ್ಬಿಡು, ನಿನಗೆ ಪುಣ್ಯ ಬರ್ತದ ಅಂತ ಆ ಮುದುಕಿ. ಆ ಪೇಪರ್ ತೆಗೆದು ನೋಡ್ತಾರ್ರಿ, ಈ ಮುದುಕಿಯನ್ನು ದಯಮಾಡಿ ವೃದ್ಧಾಶ್ರಮ ಕಳಿಸ್ರಿ ಅಂತ ಬರೆದಿದ್ರು ಅದ್ರಾಗ. ಆ ಮುದುಕಿ ವೃದ್ಧಾಶ್ರಮಕ್ಕೆ ಹೋಯ್ತದು. ಆಯಿತು, ಇನ್ನೇನೋ 4-6 ದಿನದಾಗ ತಾಯಿ ಸಾಯುವಂಥ ವಯಸ್ಸಾಗಿದೆ, ಮಕ್ಕಳನ್ನಿಬ್ಬರು ನೋಡಬೇಕು ಅಂತ ವೃದ್ಧಾಶ್ರಮದ ಮುಖ್ಯಸ್ಥರಿಗೆ ವಿನಂತಿ ಮಾಡ್ತಾಳೆ, ನಮ್ಮಿಬ್ಬರು ಮಕ್ಕಳು ಕರೆಸ್ರಿ ಅಂತ. ಇಬ್ಬರು ಮಕ್ಕಳು ಬರ್ತಾರೆ, ನಿಲ್ತಾರೆ ಬಂದು, ಅಮ್ಮ ಯಾಕೆ ನಮ್ಮನ್ನು ಕರೆಯಕ್ಕೆ ಹೇಳಿದೆ? ಏನಿಲ್ಲಪ್ಪ, ಈ ವೃದ್ಧಾಶ್ರಮದಲ್ಲಿ ನಂದೊಂದು 2 ಬೇಡಿಕೆ ಅವ, 2 ಡಿಮಾಂಡ್ಸ್ ಅದಾವ, 2 ಆಸೆಗಳವ, 2 ಕನಸುಗಳದಾವ, ಈಡೇರಿಸ್ಬಿಡು ಮಗನೇ. ನೀವು ಹೆಂಗೆ ಆರ್ಥಿಕವಾಗಿ ಭಾಳ ಶ್ರೀಮಂತರಿದ್ದೀರಿ, ಅನುಕೂಲ ಇದ್ದೀರಿ, ಏನಮ್ಮ ಹೇಳು. ಇಲ್ಲಿ ಸೊಳ್ಳೆ ಭಾಳ ಅದಾವ, ವೃದ್ಧಾಶ್ರಮದಾಗ ಒಂದು ಫ್ಯಾನ್ ಕೂಡಿಸ್ರು, ಎಲ್ಲರಿಗೂ ಅನುಕೂಲ ಆಗ್ತದೆ ನಮ್ಗೆ. ಲೇತಮ್ಮ ಇಲ್ಲಿ ನೀರು ಚೆನ್ನಾಗಿಲ್ಲ, ನೀವೆಲ್ಲ ಅನುಕೂಲಸ್ಥರಿದ್ದೀರಿ, ಒಂದು ಫಿಲ್ಟ್ರ್ ವಾಟರ್ ಸೌಲಭ್ಯ ಕೊಡಿಸ್ರಿ ನನಗೆ. ಅವಾಗ ಇವರಿಬ್ಬರು ಮಕ್ಕಳು ಅಂತಾರಂತೆ, ಏ ಅಮ್ಮ ಎಂಥ ಹುಚ್ಚಿದೆಮ್ಮ ನೀನು,
ಇವತ್ತ ಮನೆಗ ಇನ್ನೂ ಒಂದು 4 ದಿನಕ್ಕೆ ಕುಡಿಗೋಗೋ ವಯಸ್ಸಾಗಿದೆ. ಇಂಥವೆಲ್ಲ ಬೇಡಿಕೆ ನೀನು ಯಾಕೆ ಅಪೇಕ್ಷೆ ಪಡ್ತಿ? ಅವಾಗ ಮುದುಕಿ ಅಂತದಂತ ಕೇಳ್ರಿ, ಏನಿಲ್ಲ ಮಗನೇ, ನನ್ನನ್ನು ಹೇಗೆ ನೀನು ವೃದ್ಧಾಶ್ರಮ ಕಳಿಸಿರಿ? ನಿಮ್ಮ ಮಕ್ಕಳು ನಿಮ್ಮನ್ನು ವೃದ್ಧಾಶ್ರಮ ಕಳಿಸಿದ್ರೆ ಮಗ ಒಳ್ಳೆ ಗಾಳಿ ತಗೊಳ್ಳಿ, ಮಗ ಒಳ್ಳೆ ನೀರು ಕುಡ್ಲಿ, ಇದು ತಾಯಿ ಹೃದಯ ಕಂಡ್ರೆ. ಇದನ್ನ ಮಕ್ಕಳಿಗೆ ಕಲಿಸ್ಬೇಕಾಗಿದೆ. ಇಲ್ಲೊಂದು ಊರಿಗೆ ಹೋಗಿದ್ದೆ, ಕಾರ್ಯಕ್ರಮ ಲೇಟ್ ಇತ್ತು, ಕಟ್ಟಿ ಮೇಲೆ ಇಬ್ಬರು ಕುಂತಿದ್ರು, ವಯಸ್ಸಾದ ಮುದುಕರು. ಅವ್ರಿಗೆ ಹೋಗಿ ಕೇಳಿದೆ, ಸ್ವಲ್ಪ ನೀರು ಕೊಡ್ರಿ ಕುಡಿಯಕಂದ. ನೀರು ಕೊಟ್ಟರು, ಆ ನೀರಿನ ಋಣ ತೀರಿಸ್ಬೇಕಲ್ಲ. ಏನಾದರೂ ಮಾಡುತ್ತಿರು ತಮ್ಮ, ಏನಾದರೂ ಮಾಡುತ್ತಿರು ಯುವಕನೇ, ಈ ಮಣ್ಣಿನ ಋಣವನ್ನು ಕಳೆಯಲು ಏನಾದರೂ ಮಾಡುತ್ತಿರು, ಸುಮ್ಮನೆ ಮಣ್ಣಿಗೆ ಭಾರವಾಗಿ ಯಾಕೆ ಸಾಯ್ತೀಯ ಅಂತಾನೆ ಗೋಪಾಲಕೃಷ್ಣ ಅಡಿಗ. ಒಂದಿಷ್ಟು ಋಣವನ್ನು ತೀರಿಸ್ಬೇಕು. ಅಲ್ಲಿ ನೀರು ಕೊಟ್ಟ ತಕ್ಷಣ ಕುಡಿದೆ, ಮತ್ತೆ 1-2 ಮಾತಾಡ್ಬೇಕಲ್ಲ. ಇತ್ತೀಚೆಗೆ ನಮ್ಮಪ್ಪ ಹೇಳಿದ್ದ, ನಿನ್ನ ಕಾಲಕ್ಕೆ ಮಳೆಗಾಲಕ್ಕಷ್ಟೇ ಬರಗಾಲ ಬರೋದಲ್ಲೇ ಒಳ್ಳೆ ಮಾತಿಗೂ ಬರಗಾಲ ಬರ್ತಾವಂತಿದ್ದ. ಒಳ್ಳೆ ಮಾತಾಡಾರ ಇಲ್ಲಿಗ. ಅವ್ರಿಗೆ ಕೇಳಿದೆ, ನಿಮಗೆಷ್ಟು ಮಂದಿ ಮಕ್ಕಳ್ರಿ ಅಂತ ಕೇಳಿದೆ. ಅವಾಗ ಅವರು 3 ಅಂದರು. ಅವರು ಯಾವ ಅಂತ ಕೇಳಲ್ಲ, ಲಿಂಗ ತಾರತಮ್ಯ ಮಾಡಬಾರ್ದಲ್ಲ, ಕೇಳಲ್ಲ ಯಾವ ಅಂತ. ಅವನೇ ಹೇಳಿದೆ 3 ಗಣಮಕ್ಕಳು ಅಂದ. ಅವನು ಏನು ಮಾಡ್ತಾರಂತ ನಾನು ಇಷ್ಟೇ ಕೇಳೀನಿ. ಒಬ್ಬವ ಹೇಳಿದ್ರಲ್ಲ, ಈಗ ಡಾಕ್ಟ್ರ್ ಇದ್ದಾನೆ, ಅಮೇರಿಕದಾಗಿರ್ತಾನೆ, ಇನ್ನೊಬ್ಬತ ಇಂಜಿನಿಯರ್ ಇದ್ದಾನೆ, ಬೆಂಗಳೂರಿನಾಗಿರ್ತಾನೆ ಅಂತ ಸುಮ್ಮನೆ ಆಗಿಬಿಟ್ಟ. ಮತ್ತು 3ನೇ ಮಗ ಏನು ಮಾಡ್ತಾನೆ ರೀ? ಮತ್ತು 3ನೇ ಮಗನ ಬಗ್ಗೆ ಯಾಕೋ ಮಾತಾಡವಲ್ರಲ್ಲ ಅಂತ ಕೇಳಿದೆ. ಅವಾಗೆ ಏನು ಮಾಡೋದದ ಯಾಳಿಗೆ ಸರ್, ಆ 3ನೇ ಮಗನಿಗೆ ವಿದ್ಯೆ ತೆಲಿಗೆ ಹತ್ತಲಿಲ್ಲ, ಭಾಳ ದಡ್ಡಾಯಿತು ಕೋಡಿ. ಇಲ್ಲೇ ನಮ್ಮ ಮನೆ ಪಕ್ಕದಾಗೆ ಕಿರಾಣಿ ಅಂಗಡಿ ಇಟ್ಕೊಂಡು ಕುಂತಾನ ಅಂತ ತುಂಬ ಬೇಜಾರಿನಿಂದ ಹೇಳಿದ. ಬಗಲಾಗ ಹೆಂಡ್ತಿ ಕುಂತಿದ್ದಲ್ಲ, ಓ ಯಾಳಿಗೆ ಸರ್, ನನ್ನ ಗಂಡನ ಮಾತು ಏನು ಕೇಳ್ತೋ ಯಪ್ಪ, ಅವ ದಡ್ಡಾಗ್ಯಾನ, ಕಿರಾಣಿ ಅಂಗಡಿ ಇಟ್ಕೊಂಡು ಕುಂತಾನ ಸಲುವಾಗಿ ಇವತ್ತು 2 ರೊಟ್ಟಿ ಕಾಣಕತ್ತೀವಿ ಅಂದ್ರೆ ಅವರು. ಯಾಕೆ ಈ ಮಾತು ಹೇಳಕತ್ತೀನಿ ಗೊತ್ತಾ? ಚಿಕ್ಕಲಪರ್ವಿಯಲ್ಲಿ ನಿಮ್ಮ ಯಾರು ಮಕ್ಕಳು ಡಾಕ್ಟ್ರು, ಇಂಜಿನಿಯರು, ಲೆಕ್ಚರು, ಲಾಯರು ಆಗಬಾರ್ದು ಅನ್ನೋದು ನನ್ನ ಮಾತಿನ ಅರ್ಥ ಅಲ್ಲ. ಒತ್ತೊತ್ತಿಗೆ ಊಟ ಕೊಟ್ಟು, ತಪ್ಪು ಮಾಡಿದಾಗ ಒಂದು ಏಟು ಕೊಟ್ಟು, ಕೂಲಿ ನಾಲಿ ಮಾಡಿ, ಶಾಲೆ ಕಲಿಸಿ, ಶಾಣೆನೂ ಮಾಡಿ, ಜೊತೆಗಾತಿ ಹುಡುಕಿ, ಜೋಡು ಮಾಡಿದ ಎತ್ತವರಿಗೆ ಊಟ ಕೊಡ್ತಿದ್ರೆ ಮಕ್ಕಳವು. ಇದರ ಬಗ್ಗೆ ಗಂಭೀರವಾಗಿ ಆಲೋಚಿಸಬೇಕು. ನಮ್ಮ ಮಕ್ಕಳ ಸೇವೆಯನ್ನು ನಾನು ಅಪೇಕ್ಷೆ ಮಾಡುವುದಾದರೆ, ಇವತ್ತು ಇಲ್ಲಿಂತ ಮಾತಾಡಬೇಕಾದ್ರೆ ತಾಕತ್ತಿದೆ, ದಿಮಾಕಿದೆ. ನನಗೂ 2 ಮಕ್ಕಳದು, ಒಬ್ಬ ಇಂಜಿನಿಯರ್ ಇದ್ದಾನೆ, ಒಬ್ಬ ಡಾಕ್ಟರ್ ಓದ್ತಾ ಇದ್ದಾನೆ. ಈ ಮಾತನ್ನು ಆಡಬೇಕಾದ್ರೆ ನನಗೆ ತಂದೆ ಇಲ್ಲ. 28 ವರ್ಷ ಆಯಿತು ನಮ್ಮ ಅಪ್ಪ ಸತ್ತು. ನಮ್ಮ ತಾಯಿಗೆ 95 ವರ್ಷ ಇದ್ದವ. ನಮ್ಮ ಮಾನವಿಯಲ್ಲಿ ನಮ್ಮ ಮನೆಯಲ್ಲಿದ್ದಾಳೆ. ಆಕೆಗೆ 100 ವರ್ಷ ಆಗಲಂತ ಗುರುಗಳ ಆಶೀರ್ವಾದ ಕೂಡ ನಾನು ಬಯಸ್ತೀನಿ, ಶತಾಯುಷ್ಯ ಆಗಲಿ ನಮ್ಮ ತಾಯಿ ಅಂತ. ಜೊತೆಗೆ ನನ್ನ ಹೆಂಡ್ತಿಗೆ, ಇವೆಲ್ಲ ಸತ್ಯವಾಗಿ ಹೇಳುವಂಥ ಮಾತುಗಳನ್ನು ನೀವು ಅಲ್ಲಿ ಬಂದು ನೋಡಿದ್ರೆ ಹಂಗಿರಬೇಕು. ನನ್ನ ಹೆಂಡ್ತಿಗೆ ತಾಯಿ ಇಲ್ಲ, 20 ವರ್ಷ ಆಯಿತು ತಾಯಿ ಸತ್ತು. ನನ್ನ ತಾಯಿ, ಅವಳ ತಾಯಿ, ಅವರಪ್ಪ, ನನ್ನಪ್ಪ, ಅವರಪ್ಪಗೆ 90 ವರ್ಷ ಆಗ್ಯಾವ. 2 ವರ್ಷ ಆಯಿತು ಬರೀ ಡೈಪರ್ನಲ್ಲಿದ್ದಾನೆ. ಅವ್ರ ಸೇವೆ ಮಾಡೋದೇ ಒಂದು ಸೌಭಾಗ್ಯ ಅಂತ ತಿಳ್ಕೊಂಡವ್ರು ನಾವೆಲ್ಲ. ಅದಕ್ಕೆ ಹೇಳಿದ್ದು, ಇಲ್ಲಿ ಯಾರಿಗಾರು ನಿಮಗೆ ತಂದೆ ತಾಯಿ ಸೇವೆ ಮಾಡ್ರಿ, ನಿಮ್ಮ ಅಪ್ಪ ನಿಮ್ಮ ಅಮ್ಮ ಅಳಬಾರ್ದು ಅಂತ ನಾನು ಭಾಷಣ ಮಾಡಿದ್ದಂದ್ರೆ, ರಾಜಶೇಖರ್ ಡಾಕ್ಟರ್ ನನ್ನ ಮನೆ ಪಕ್ಕದಾಗ ಇದ್ದಂದ್ರೆ, ನಾನು ನಮ್ಮ ಅಮ್ಮಗೆ ಕೂಳು ಹಾಕಲಿಲ್ಲ ಅಂದರೆ ಇದೇ ರಾಜಶೇಖರ್ ಹೇಳ್ತಿದ್ದ, ಅವನು ಉದ್ರಿ ಮಾತಾಡ್ತಾನೆ, ಅವನ ಮಾತು ಕೇಳಬೇಡ್ರಿ, ಹೇಳೋದೊಂದು ಮಾಡೋದೊಂದು ಅಂತಿದ್ದ. ಆ ರೀತಿ ಆಗಬಾರ್ದು. ತಾನು ಆಚರಿಸುವಂಥ ವಿಚಾರ ನಮ್ಮ ಬದುಕೇ ಒಂದು ಬೋಧನೆಯಾಗಬೇಕು. ನಮ್ಮ ನಡೆ, ನಮ್ಮ ನುಡಿ ಒಂದು ಸಿದ್ಧಾಂತವಾಗಬೇಕು. ಈ ಹಿನ್ನೆಲೆಯಲ್ಲಿ ನನ್ನ ಮಾತುಗಳು ನಡೀತವೆ. ಆ ಹಿನ್ನೆಲೆಯಲ್ಲಿ ಇನ್ನೊಂದು ಮಾತು, ಈ ಯುವಕರ ಬಗ್ಗೆ ಹೇಳೋದು. ಒಂದಿನ ರಾತ್ರಿ ಗಂಡ ಹೆಂಡತಿ ಮಲ್ಕೊಂಡಿದ್ರು, ಹೊಸ್ದಾಗಿ ಮದುವೆ ಆಗಿತ್ತು, ಭಾಳ ಏಕಾಂತದಲ್ಲಿದ್ದರು. ಫೋನ್ ಬಂತು, ಗಂಡಗೆ ಫೋನ್ ಬಂತು. ಫೋನ್ ಎತ್ತಿದ, ಆಯಿತು ಬರ್ತೀನಿ ಅಂದ ಅವನು. ಹೆಂಡ್ತಿ ಕೇಳಿದ್ಲು, ಯಾರ್ದು ಫೋನ್ ಅಂದಕ್ಕೆ? ಇಲ್ಲ, ಅಮ್ಮ ಬಂದಾಳಂತೆ, ಕರ್ಕೊಂಬರ್ತೀನಿ ಅಂದ ಅವನು. ರಾತ್ರಿ 11 ಗಂಟೆಗೆ ಅದು. ನಿಮ್ಮ ಅಮ್ಮಗೆ ಬುದ್ಧಿ ಅದೇ ಇಲ್ಲ? ನಾವು ಗಂಡ ಹೆಂಡ್ತಿ ಏಕಾಂತದಲ್ಲಿದ್ದೀವಿ, ಇಂಥ ಟೈಮ್ನಾಗ ನಿಮ್ಮ ಅಮ್ಮ ಬರಬೇಕಾ? ಬುದ್ಧಿ ಆದಿಲ್ಲ ನಿಮ್ಮ ಅಮ್ಮಗಂದ. ಕರ್ಕೊಂಡು ಬರಬೇಡ, ಹೋಗ್ಬೇಡ ಅಂದ್ಲಕ್ಕೆ. ಇವ ಅಂದ, ಬಂದಕಿ ನಮ್ಮಮ್ಮಲ್ಲ ನಿಮ್ಮಮ್ಮ ಅಂದ. ಕರ್ಕೊಂಬರ್ರಿ, ಹೋಗ್ರಿ, ಕರ್ಕೊಂಬರ್ರಿ ರೀ. ಒಂದು ಮಾತು ತಿಳ್ಕೊಳ್ಳಿ, ಇಲ್ಲೆಲ್ಲ ಪಾಪದ ಹೆಣ್ಮಕ್ಳನ್ನು ಮದುವೆ ಆಗಾರಿದ್ದೀರಿ, ಮದುವೆ ಆದೋರಿದ್ದೀರಿ. ಭದ್ರವಾಗಿ ಕಟ್ಟಿದ RCC ಮನೆಗೂ ಬಿರುಕು ಬಿಟ್ಟು ಮನಸ್ಸದವು. ಮನೆ ಭಾರಿ ಚಂದ ಕಟ್ಟಿರಿ ಎಲ್ಲರೂ, ಏನು ಎಂತಿಂತ ಅಂತಸ್ತು ಕಟ್ಟ್ಯಾರ, ಮನಸ್ಸುಗಳು ವಲಸಾಗಿ ಹೋಗ್ಯಾವ. ಆ ಸಂದರ್ಭದಲ್ಲಿ ನೋಡಿ ಒಂದು ಮಾತು ತಿಳ್ಕೊಳ್ರಿ,
ಅತ್ತೆ ತಾಯಿ ಆಗೋದು ಯಾವಾಗ, ಸೊಸಿ ಮಗಳಾಗೋದು ಯಾವಾಗ? ಗಂಡನ ಮನೆಗೆ ನಿಂತು ತವ್ರ ಮನೆಗೆ ಫೋನ್ ಹಚ್ತಾರೆ, ಅಮ್ಮ ಆರಾಮಿದ್ಯಾ? ಆಕೆ ಅಂತಾಳೆ, ಏನು ಆರಾಮಿನ ಯವ್ವ? ನಿಮ್ಮ ಅಣ್ಣನ ಹೇಳ್ತಾಳಲ್ಲ, ಏನು ಸರಿಯಾಗಿ ಊಟನೇ ಕೊಡವ. ಮತ್ತೆ ನೀ ಕೊಟ್ಟರು ಕೊಡ್ತಾಳಕ್ಕೆ. ಬಿತ್ತಿದ್ದನ್ನು ಬೆಳಿಬೇಕು, ನೂಲಿನಂತೆ ಸೀರೆ, ಅದನ್ನ ಅರಿವು ನಮಗಿರಬೇಕು. ಒಬ್ಬ 80 ವರ್ಷದ ಮುದುಕ ತಲೆ ಅಳ್ಳಾಡ್ಸಕತ್ತದೆ, ಊಟ ಮಾಡಬೇಕಾದ್ರೆ ಕೈ ನಡಿಗೆ ಅನ್ನ ಸಾಂಬಾರು ಹಿಂಗೆ ತಿನ್ಬೇಕಂತಾನೆ ಹಿಂಗೆಲ್ಲ ಸೋರ್ತಾನೆ. ಹೇಳ್ತಿ ಅಂತಾಳೆ, ಸಾರಿ ಅವರು ಸೊಸಿ ಅಂತಾಳೆ, ನಿಮ್ಮ ಅಪ್ಪನ ನೋಡಿದ್ರೆ ನನಗೆ ಕೆಟ್ಟ ಅಸಹ್ಯ ಅನ್ನಿಸ್ತದೆ. ಏನು ಅನ್ನ ಸಾರಿ ಹಿಂಗೆ ಕಲಿಸಿ ತಿಂತದೆ, ಬಂದವ್ರ ಮುಂದೆ ವಾದವ್ರ ಮುಂದೆ ಅಸಹ್ಯ ಆದ. ಮೊನ್ನೆ ಚಾ ಕುಡಿಯೋಕೆ ಕಾಜಿನ ಗ್ಲಾಸ್ನಾಗ ಕೊಟ್ಟಿದ್ದೆ, ಹಿಂಗೆ ಅಳ್ಳಾಡ್ಸಂತ ಕುಡ್ದು ದಪ್ಪ ಅಂತ ಕೆಡಿ ಬಿತ್ತು, ಅದು ಕಾಜೆಲ್ಲ ಒಡೆದು ಬಿಟ್ಟಿತ್ತು. ಆ ನೆಲ ವರ್ಷಕ್ಕೆ ನನಗೆ ಸಾಕಾಗೋಯ್ತು ಅಂದ. ಮತ್ತು ಏನು ಮಾಡಮಂದ ಅವನು, ಏನು ಮಾಡೋದಿಲ್ರಿ, ಒಂದು ಟೇಬಲ್ ತರಮ್, ಸಪ್ರೇಟಾಗಿ ಡೈನಿಂಗ್ ಟೇಬಲ್ ತರಮ್ ನಿಮ್ಮ ಅಪ್ಪಗ. ಆ ಟೇಬಲ್ ಮ್ಯಾಗೆ ಆತ ಏಟನ್ನು ಗಲೀಜು ಮಾಡ್ಕೆಲ್ಲಕ, ಅಲ್ಲಿ ವರ್ಷಕ್ಕೂ ಚಲೋ ಆಗ್ತದೆ ನನಗೆ. ಇನ್ನು ಮ್ಯಾಗ ಸ್ಟೀಲಿನ ಗ್ಲಾಸ್ನಾಗ ಯಾವುದ್ರಾಗ ಬೇಡ, ಮರದ ತಟ್ಟೆಯಲ್ಲಿ ಊಟಕ್ಕೆ ಕೊಡಮಂದ್ರಂತ. ಮರದ ತಟ್ಟೆ ತಂದ್ರಂತೆ, ಊಟಕ್ಕೆ ಕೊಟ್ರಂತೆ. ಅವರಿಗೆ ಗಂಡ ಹೆಂಡ್ತಿಗೆ ಒಬ್ಬ ಮಗ ಇದ್ದ, 8 ವರ್ಷದ ಹುಡುಗ. ಅವ ಒಂದಿನ ಮನೆ ಕಾಣವಲ್ಲ, ಅವನು ಎಲ್ಲೋಗ್ಯಾನ ಅಂತ ತಿಳ್ಕೊಂಡು ನೋಡ್ತಾರೆ, ಮನೆ ಹಿಂದ್ಗಡೆ ಹೋಗ್ತಾನೆ, ಆ ಗಿಡದ ಬುಡಕ್ಕೆ ಕುಂತದ ಹುಡುಗದು. ಇಲ್ಲೇನು ಮಾಡಕತ್ತಿ ಅಂತ ಕೇಳ್ತಾರೆ ಇಬ್ಬರು ಗಂಡ ಹೆಂಡ್ತಿ ಹೋಗಿ. ಏನಿಲ್ಲಪ್ಪ, 2 ಮರದ ತಟ್ಟೆಗಳನ್ನು ಮಾಡುತ್ತಿದ್ದೆ. ಎದಕ್ಕಂತೀವ ಅಂತಾನ, ನಮ್ಮ ತಾತನಿಗೆ ಹೇಗೆ ನೀವು ಮರದ ತಟ್ಟೆಯಲ್ಲಿ ಊಟ ಕೊಡ್ತೀರಿ, ಮುಂದೆ ವಯಸ್ಸಾದಾಗ ನಿಮಗೆ ಬೇಕಲ್ಲ. ಇದಕ್ಕೆ ಹೇಳಿದ್ದು ನಾನು, ನನ್ನ ಮಕ್ಕಳ ಸೇವೆಯನ್ನು ನಾನು ಅಪೇಕ್ಷೆ ಪಡುವುದಾದರೆ ಮೊದಲು ನಾನು ಮಗನಾಗಿ ಎತ್ತವರ ಸೇವೆಯನ್ನು ಮಾಡಬೇಕು ಅನ್ನುವಂಥ ಮಾತು.